ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟನಾಯಕ್. ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ. ಇವತ್ತು ಅಂದರೆ ದಿನಾಂಕ 28 ಸೆಪ್ಟೆಂಬರ್ 2024 ಶನಿವಾರ. ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ. ಅದೇನಪ್ಪ ಅಂದರೆ, ಇಂದು ನನಗೊಬ್ಬ ಮಹಿಳೆ ಕೇಳಿದ ಪ್ರಶ್ನೆ ಏನಪ್ಪ ಅಂದರೆ, ನಮ್ಮ ಜನರು ನಿಜವಾದ ದೇಶಪ್ರೇಮಿಗಳಿಗೆ ಗೌರವವನ್ನು ಕೊಡದೆ ದೇಶದ್ರೋಹಿಗಳಿಗೆ ಮತ್ತು ದೇಶಕ್ಕಾಗಿ ಏನನ್ನೂ ಮಾಡದೇ ಇರುವಂತಹ ಬಹಳಷ್ಟು ಜನರಿಗೆ ಗೌರವ ಕೊಡುತ್ತಾರಲ್ಲ, ನಿಜವಾಗಿಯೂ ಇವರೆಲ್ಲ ಬುದ್ಧಿವಂತರ ಅಂತ ಕೇಳಿದರು. ನನಗೂ ಆಗಾಗ ಈ ಅನುಮಾನ ಬರುತ್ತೆ ಹಾಗೂ ಬೇಜಾರಾಗುತ್ತೆ. ಯಾಕೆಂದರೆ ನನ್ನ ಅನುಭವದ ಪ್ರಕಾರ ನಮ್ಮ ದೇಶದಲ್ಲಿ ಇರುವ ಜನರಲ್ಲಿ 100% ಜನರು ವಿದ್ಯಾವಂತರು ಇದ್ದರೂ ಅವರು ಅವಿವೇಕಿಗಳ ಹಾಗೆ ವರ್ತಿಸ್ತಾರೆ. ಯಾಕಂದರೆ ಅವರಿಗೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಿದ್ರೂ ಅವರು ಭಯಬಿಡಲ್ಲ. ಹಾಗೆ 100% ಅವಿದ್ಯಾವಂತರು ಬುದ್ಧಿಮಂದರ ಹಾಗೆ ವರ್ತಿಸುತ್ತಾರೆ. ಯಾಕಂದರೆ ಅವರಿಗೆ ಸತ್ಯ ಯಾವುದು ಮತ್ತು ಸುಳ್ಳು ಯಾವುದು ಅಂತ ತಿಳ್ಕೊಂಡು ಅದರಂಗೆ ನಡೆಯೋದಕ್ಕೂ ಸಹ ಅವರು ಪ್ರಯತ್ನ ಮಾಡಲ್ಲ. ಒಮ್ಮೆ ಯೋಚಿಸಿ ನೋಡಿ, ಗಾಂಧೀಜಿ ಮತ್ತು ನೆಹರು ಅವರು ನಮ್ಮ ದೇಶಕ್ಕೆ ಒಳ್ಳೆಯದನ್ನು ಮಾಡುವುದರ ಜೊತೆಗೆ ಕೆಟ್ಟದ್ದನ್ನು ಸಹ ಭಾಳಷ್ಟು ಮಾಡಿದ್ದಾರೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಯಾಕೆ ಅಂದರೆ ದೇಶದ್ರೋಹಿಗಳಾದ ಆಂಗ್ಲರನ್ನು ಅವರು ವಿರೋಧಿಸುವುದನ್ನು ಬಿಟ್ಟು ಅವರ ಜೊತೆ ಕೈ ಜೋಡಿಸಿ ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳುವುದರ ಜೊತೆಗೆ ತಮ್ಮ ಜೀವವನ್ನು ಸಹ ಉಳಿಸಿಕೊಂಡು ಬಹಳಷ್ಟು ದಿನಗಳ ಕಾಲ ಬದುಕಿದ್ದರು ಎನ್ನುವ ಸಂಗತಿ ನಮಗೆಲ್ಲರಿಗೂ ಗೊತ್ತಿರುವ ವಿಷಯ. ಆದರೆ ಸತ್ಯವನ್ನು ಹೇಳಿ ದೇಶಕ್ಕಾಗಿ ಹೋರಾಡಿ ಸಾವಿರಾರು ಜನರು ಅಥವಾ ಸೈನಿಕರು ತಮ್ಮ ಜೀವವನ್ನು ಬಲಿದಾನ ಕೊಟ್ಟರು. ಆದರೆ ಸ್ವತಂತ್ರದ ದಿನ ಬಂದಾಗ ಕೇವಲ ಗಾಂಧೀಜಿಯವರನ್ನು ನೆನೆಯುವ ನಾವುಗಳು ನಿಜವಾದ ದೇಶಪ್ರೇಮಿಗಳನ್ನು ನಾವು ನೆನಪಿಸಿಕೊಳ್ಳುವುದೇ ಇಲ್ಲ. ಚಂದ್ರಶೇಖರ್ ಆಜಾದ್ ಆಗಿರ್ಬೋದು ಮತ್ತು ಹಲವಾರು ಜನ ಇದರ ಈ ಸಾಲಿನಲ್ಲಿ. ಈ ರೀತಿ ನಾವು ಮಾಡುತ್ತಿರುವ ತಪ್ಪು ಹಾಗೆಯೇ ಇನ್ನೂ ಮುಂದುವರಿಯುತ್ತಿದೆ ಎನ್ನುವುದು ನಿಜವಾಗಿಯೂ ಬೇಸರದ ಸಂಗತಿ. ಎಲ್ಲಿಯವರೆಗೆ ಎಲ್ಲರೂ ಅಂದರೆ ನಮ್ಮ ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಸರಿಯನ್ನು ಸರಿ ಮತ್ತು ತಪ್ಪನ್ನು ತಪ್ಪು ಎಂದು ಧೈರ್ಯವಾಗಿ ಹೇಳಲು ಮುಂದೆ ಬರುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ದೇಶ ಇದೇ ರೀತಿ ಇರುತ್ತೆ. ಅದರ ಜೊತೆಗೆ ರಾಜಕೀಯದಲ್ಲಿ ಇರುವ ಎಲ್ಲ ರಾಜಕಾರಣಿಗಳು ತಮ್ಮ ಹುದ್ದೆಯನ್ನು ಅಲಂಕರಿಸಿದ ನಂತರ ಅವರ ಅವಧಿ 3 ವರ್ಷ ಆಗಿರ್ಬೋದು, 5 ವರ್ಷ ಆಗಿರ್ಬೋದು, ಎಷ್ಟು ವರ್ಷ ಆಗುತ್ತೆ ಅದನ್ನು ದೇಶದ ಕೆಲಸ ಅಥವಾ ಸರ್ಕಾರಿ ಕೆಲಸ ದೇವರ ಕೆಲಸ ಎಂದುಕೊಂಡು ಆ ಕೆಲಸವನ್ನು ಬಿಟ್ಟು ಮತ್ತೆ ಆ ಕೆಲಸ ಆದ ನಂತರ ನಿವೃತ್ತಿನ ತೆಗೆದುಕೊಂಡು ಬಂದು ತಮ್ಮ ಸಾಮಾನ್ಯ ಜೀವನವನ್ನು ನಡೆಸಬೇಕು. ಹೇಗಪ್ಪ ಅಂದರೆ ಬರಾಕ್ ಒಬಾಮಾ ಅವರು ಹೇಗೆ ಅಮೆರಿಕದಲ್ಲಿ ಅಧ್ಯಕ್ಷ ಆದ ನಂತರ ಹೊರಗಡೆ ಬಂದು ಈಗ ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಈ ರೀತಿ ನಾವು ಯಾವಾಗ ಬದಲಾಗುತ್ತೀವೋ ಅಲ್ಲಿಯವರೆಗೆ ನಮ್ಮ ದೇಶ ಉದ್ಧಾರ ಆಗಲು ಸಾಧ್ಯನೇ ಇಲ್ಲ. ಈ ರೀತಿ ಒಂದು ವೇಳೆ ನಾವೇನಾದರೂ ಬದಲಾದರೆ ನಾವು ಅಮೆರಿಕ ಅಥವಾ ಜಪಾನ್ಗಿಂತ ಮುಂದುವರೆದ ರಾಷ್ಟ್ರಗಳಲ್ಲಿ ಆ ಪಟ್ಟಿಯಲ್ಲಿ ನಾವು ಇರ್ತೇವೆ. ಇದರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಏನಂತೀರ? ಹಾಗೆಯೇ ಸಿನಿಮಾ ರಂಗಕ್ಕೆ ಬಂದಾಗ ಸಿನಿಮಾದಲ್ಲಿ ನಾಯಕ ನಟರನ್ನು ಮಾತ್ರ ಎಲ್ಲರೂ ಬಹಳಷ್ಟು ದೊಡ್ಡವರು ಹಾಗೂ ಗ್ರೇಟ್ ಅಂತ ಅಂದ್ಕೊತಾರೆ. ಆದರೆ ಅದರ ಬೆನ್ನ ಹಿಂದೆ ಇರುವ ಬೆನ್ನೆಲುಬು ಯಾರು ಅಂದರೆ ನಿಜವಾದ ನಿರ್ದೇಶಕನೇ ನಿಜವಾದ ಸೂತ್ರಧಾರ ಹಾಗೂ ಅವರಿಗೆ ಆ ಮಟ್ಟಕ್ಕೆ ತರ್ತಾರೆ. ಆದರೆ ಜನಕ್ಕೆ ನಾಯಕ ನಟರನ್ನು ಬಿಟ್ಟರೆ ನಿರ್ದೇಶಕರ ಬಗ್ಗೆ ಕಿಂಚತ್ತು ಅವರ ಬಗ್ಗೆ ಏನೂ ಅನುಭವವೂ ಇಲ್ಲ ಮತ್ತು ಅವರ ಬಗ್ಗೆ ಏನೂ ವಿಷಯನೂ ತಿಳ್ಕೊಳಲ್ಲ. ನಾಯಕರಿಗೆ ಹೀರೋ ಅಂತ ಮೆರೆಸ್ತಾರೆ ಹೊರತು ನಿಜವಾದ ಹೀರೋ ನಿರ್ದೇಶಕ ಅನ್ನೋದನ್ನು ಅವರು ತಿಳ್ಕೊಳಲ್ಲ. ಏನಂತೀರ? ಇದು ನನ್ನ ಅನುಭವದ ಮಾತಾಗಿತ್ತು. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ. ಧನ್ಯವಾದ.